ಅಣ್ಣ ನೀವು ಹೇಳಿದ್ದು 100% ನಿಜ. ಏನಾಯ್ತು ನನಗೆ ಸಮಯ ಇರಲಿಲ್ಲ ಅಣ್ಣ. ಸಡನ್ ಆಗಿ ಬಿಜೆಪಿ ಅಂದ್ರು. ನಾನು ಇದು ನಮಗೆ ಕೊನೆ 20 ದಿನದಲ್ಲಿ ನಮಗೆ ಸಿಕ್ಕಿದ್ದು. ಈಗ ಪ್ರದೀಪ್ ರೆಡ್ಡಿನ ಕೂಡ ಮಾಡಕ್ಕಾಗಿಲ್ಲ. ಇವರೆಲ್ಲ ಅವತ್ತೇ ರೆಡಿ ಇದ್ರು. ಈಗ ಮುಸ್ಲಿಂ ಜನಾಂಗದ ಹೇಳಿದ್ರೆ ನಾವ್ ಯಾರು ಬೇಡ ಅಂತ ಹೈಯೆಸ್ಟ್ ನಾನು ನಿಮ್ಗಳ ಜೊತೆ ಬೆರ್ತವನೆ ನಾನು. ಹೆಂಗೆ ನೀವು ಮಾಲೂರ್ ಹಿಸ್ಟ್ರಿ ನೋಡ್ರಿ, ಅಷ್ಟು ಕ್ಲೋಸ್ ಆಗಿ ನಮ್ಮ ಸಮುದಾಯದ ಜೊತೆ ಇರೋನೇ ನಾನೇ. ಏನೋ ಒಂದ್ಸಲಿ ಸಡನ್ ಆಗಿ ಬಿಜೆಪಿ ಅಂತ ಆಯ್ತು. ಆಮೇಲೆ ವಿಡಿಯೋಸ್ ತುಂಬಾ ಕೆಟ್ಟ ಕೆಟ್ಟ ವಿಡಿಯೋಸ್ ಬಿಡಕ್ ಹಿಡಿದ್ರು. ಎಲೆಕ್ಷನ್ ಟೈಮಲ್ಲಿ ಅವಾಗ ಮಾಡ್ತಾರೆ. ಮೋದಿ ಅಂದ್ರೆ ಹಿಂಗೆ, ಬಿಜೆಪಿ ಅಂದ್ರೆ ಹಿಂಗೆ ಏನ ಹಬ್ಬಿಸ್ಬಿಟ್ರು. ಬಿಜೆಪಿಗೆ ಹಾಕಿದ್ರೆ ಹಂಗಾಗ್ತದೆ ಹಿಂಗಾಗ್ತದೆ. ಆಮೇಲೆ ಕಾಂಗ್ರೆಸ್ ಗ್ಯಾರಂಟಿಗಳು ಗ್ಯಾರಂಟಿಗಳು ಆಳು ಮುಳು ಮಾಡಿದ್ರು. ಒಂಥರ ಡಿವೈಡ್ ಆಗೋಯ್ತು. ನನ್ನ ಜೊತೆ ಮುಸ್ಲಿಂ ಲೀಡರ್ಸ್ ಹೆಸರುಗಳೆಲ್ಲ ನನ್ನ ಜೊತೆಲೇ ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 72770 ಅಥವಾ 9141066685. ನಿಂತ್ಕೊಂಡವರು ಕೆಲವರು ಬರಲಿಲ್ಲ. ಕಾರಣ ಬಿಜೆಪಿ ಅಂತ. ಜಾಕೀರು ಸ್ವಂತ ಮನೆ ಇದ್ದಂಗಿದ್ದು. ಜಾಕೀರ್ನ ಕನ್ವಿನ್ಸ್ ಮಾಡ್ಬೇಕಾ ನಾನು? ಬಿಜೆಪಿನ ಒಂದೇ ಕಾರಣ ಕೊಟ್ಟು. ಆಮೇಲೆ ಈಗೇನಾಗಿದೆ, ಈಗ 5 ವರ್ಷ ಲೂಟಿ ಎಲ್ಲ ನೋಡಿದ ಮೇಲೆ ಇವಾಗ ಬಿಜೆಪಿ ಅಂದ್ರೇನೋ, ಕಾಂಗ್ರೆಸ್ ಅಂದ್ರೇನೋ, ಮಂಜುನಾಥ್ ಗೌಡಂದ್ರೋ, ಮಾಲೂರು ಏನಾಗಿದೆ ಎಲ್ಲರಿಗೂ ಅರ್ಥ ಆಗಿದೆ. ಕೊಂಡಶೆಟ್ಟಹಳ್ಳಿಗೆ ಮೊನ್ನೆ ಹೋಗಿದ್ದೆ. ಸುಮಾರು 100-200 ಜನ ಎಲ್ಲ ಮುಸ್ಲಿಂ ಹುಡುಗರು. ಸಾಕಣ್ಣ ನಮ್ಗಿನ್ನ ಈ ಕರ್ಮನ ಅಂತ. ಮಾಸ್ತಿಲಿ ಸ್ವಂತ ದುಡ್ಡಲ್ಲಿ ಮುಸ್ಲಿಮ್ಸ್ ಅವರೇ ರೋಡ್ ಮಾಡ್ಕಂತದ್ದು ನೋಡಿದ್ರೆ ವಿಡಿಯೋ ನೀವು. ಊರ್ ಪೂರ್ತಿ ಅವ್ರು ಹೇಳ್ತಾರೆ ಏನು ರಾಜ್ ಕೃಷ್ಣಾಪುರ ರೋಡ್ ಹಾಕಿದ್ದು ಮಂಜುನಾಥ್ ಗೌಡ್ನು, ನೀರು ಕುಡಿತಾ ಇರೋದು ಅವ್ರದ್ದೇ. ನಾವು ಮೋಸ ಮಾಡ್ಬಿಟ್ರಿ. ಕೇವಪುರಳ್ಳಿ ಮೋಸ ಮಾಡ್ಬಿಟ್ವಿ. ಕಾಂಗ್ರೆಸ್ ಅಂತ ವೋಟ್ ಮಾಡ್ಬಿಟ್ವಿ ನಾವು. ಬಿಜೆಪಿ ಅನ್ನೋ ಒಂದೇ ಕಾರಣಕ್ಕೆ ಕಾಂಗ್ರೆಸ್ ವೋಟ್ ಮಾಡಿದ್ವಿ. ಪೂರ್ತಿ ಸಾಲಿಡ್ ಆಗಿ ಒತ್ತಿದ್ರು ಇನ್ನೂ ಬಂದೇ ಇಲ್ಲ. ನಮ್ಮ ದುಡ್ಡಲ್ಲಿ ನಾವು ಮಾಡ್ಕಂತ ಇದ್ರೆ ಕೇಸ್ ಹಾಕ್ಸ್ತಾವ್ರೆ ಅಂತೇಳಿ ವಾತಾವರಣ ಹಂಗಾಗೋಯ್ತು. ನಾನು ಯಾವತ್ತು ಕೇಳಲ್ಲ. ನಾನು ಹೆಂಗ್ ಬೆಳ್ದಿದ್ದೀನಿ ಕಟ್ಕೇನಹಳ್ಳಿಲಿ, ನಮ್ಮ ಮನೆಯವ್ರು ನಿಂತ್ರೆ ಯಾವ ಪಕ್ಷ ಪಾರ್ಟಿ ಇಲ್ಲ, ಹಂಗೆ ವೋಟ್ ಮಾಡ್ತಾರೆ. ಮಾಲೂರಲ್ಲಿ ಸ್ವಲ್ಪ ನೀವುಗಳು ಇವಾಗ ಹೇಳಿದ್ರಲ್ಲ, ನೀವು ಮಾತಾಡ್ದಂಗೆ ಎಲ್ಲ ನಮ್ಮ ಮುಸ್ಲಿಂ ಮುಖಂಡರುಗಳು ಮಾತಾಡಕ್ಕೆ ಹಿಡಿಬೇಕು. ಈಗ ನಿಮ್ಗೆ ಹೇಳ್ತೀನಣ್ಣ, ಇವತ್ತು ನನಗೆ ಮುಸ್ಲಿಂ ಸಮುದಾಯ ಅಂತ ಅಂದ್ಕೊಂಡಿಲ್ಲ, ಎಲ್ಲ ಸಮುದಾಯಗಳಿಗೂ ಏನಾರ ನನ್ನ ಕಾಂಟ್ರಿಬ್ಯೂಷನ್ ಇರಬೇಕು ಅಂತೇಳಿನೇ ಶಾದಿ ಮಾಲ್ ಜಾಗಕ್ಕೆ ಕಾಂಪೌಂಡ್ ಹಾಕಿದ್ದು. ಕಾಂಪೌಂಡ್ ಹಾಕಿದ್ದು ದುಡ್ಡೆಲ್ಲಿಂದ ಬಂತು? ನಮ್ಮ ವೇಬ್ರಿಡ್ಜು ಏನಪ್ಪ ಕಿಂಗ್ಸು ಫಾರೂಕ್ ಅವರು ಅಲ್ಲಿ ಬ್ಯಾಲಳ್ಳಿಗೆ ಹಾಕ್ಬೇಕಾದ್ರೆ ದುಡ್ಡು ಅವ್ರು ಗಲಾಟೆ ಮಾಡ್ಕೊಂಡ್ರು ಅಂತೇಳಿ ಆ ದುಡ್ಡನ್ನ ತಂದಿಲ್ಲ ಹಾಕಿದ್ವಿ. ಅಲ್ಲಿ ನಾವು ಬರೋ ತನಕ ನೀವು ಯಾರು ಆ ಜಾಗ ಕೂಡ ಹೋಗಕ್ ಆಗಿರ್ಲಿಲ್ಲ. ನೀವು ಹಾಕಿಸ್ಕೊಳಕ್ಕೂ ಆಗ್ತಾ ಇರ್ಲಿಲ್ಲ. ಕಾಂಪೌಂಡು ಶಾದಿ ಮಾಲ ದೇವ್ರು ಯಾರೋ ಕಳಿಸಿದ ಅಂತ ಹೇಳ್ಕೊಬೇಕಷ್ಟೇ. ಆತನ ಏನ್ ತೊಂದರೆ ಮಾಡಿದ್ನೋ ಏನಾದ್ನೋ ನಮಗ್ ಬೇಕಿಲ್ಲ. ಮಾಲೂರ್ಗಂತೂ ಒಳ್ಳೇದ್ ಮಾಡ್ಬಿಟ್ಟು ಹೋದ ಮನ್ಸೂರ್ ಅವರು. ಅರ್ಥ ಆಯ್ತಲ್ಲ? ನನಗೆ ಶಾದಿ ಮಾಲ್ ಮಾಡಿದ್ರಿಂದ ಏನ್ ತೊಂದರೆ ಆಯ್ತು? ಅಲ್ಲಿ ಸುತ್ತು ಮುತ್ತು ಎಲ್ಲ ಕುಂಬಾರರು ಇನ್ನೊಬ್ರು ಎಲ್ಲ ಎದ್ರು ನಮ್ಮ ಪಕ್ಕ ದೇವಸ್ಥಾನದ ಪಕ್ಕ ಬಂದಿದ್ ಇದಾಗೋಯ್ತು, ಮಸೀದಿ ತರ ಆಗೋಯ್ತು ಅಂತೇಳಿ ನನ್ಗೆ ಓಟ್ ಮಾಡ್ಲಿಲ್ಲ. ನೀವು ಓಟ್ ಮಾಡ್ಲಿಲ್ಲ. ಎರಡ್ ಕಡೆನೂ ಏಟ್ ಬಿತ್ತು. ಉನ್ನೆ ನಿಕಲ್ ಲೇಕರ್ ಗಯಾ. ಸ್ವಲ್ಪ ಅಲ್ಲಣ್ಣ, ಅದು ಇಲ್ಲಿಗೆ ಬಿಟ್ಬಿಟ್ಟು ನಮಗೆ ತಪ್ಪು ಮೇಲ್ ಬಿದ್ರೆ ಆಗಲ್ಲ, ಇಲ್ಲಿಗೆ ಬಿತ್ತೇಟು ಮನ್ಸಿಗೆ. ಏನ್ ನಾ ಮಾಡಿತ್ತಪ್ಪ? ನಿಮ್ದು ಒಂದಾಯ್ತಾ? ಚಿಕ್ಕ ತಿರುಪತಿ ದೇವಸ್ಥಾನ ಎಲ್ಲಿತ್ತು ಅಂತ ಹುಡುಕ್ಬೇಕಾಗಿತ್ತು, ಎಲ್ಲ ಅಡ್ಡ ಇತ್ತು. ಅಲ್ಲೆಲ್ಲ ಹೋಗಿ ರೆಡಿ ಮಾಡಿಸಿ ಎಲ್ಲಾರನ್ನ ಎದುರಾಕೊಂಡು ಮಾಡಿದ್ರೆ ಅಲ್ಲೇನಾಯ್ತು? ಶಾದಿ ಮಾಲ್ಕತೆನೆ ಅಲ್ಲೂ ಆಗಿತ್ತು. ಅಲ್ಲೂ ಓಟ್ ಬರ್ಲಿಲ್ಲ. ಮನ್ಸಿಗೆ ಏನನ್ಸ್ತದೆ ಅಂದ್ರೆ, ಇಲ್ಲಿ ಎಲ್ಲ ಕಷ್ಟಪಟ್ಟು ಸ್ಟೇಡಿಯಂ ಮಾಡಿದ್ವಿ. ಆ ಸ್ಟೇಡಿಯಂ ಅಲ್ಲಿ ಓಡಾಡ್ದಿದ್ದವ್ರು ವಾಕ್ ಮಾಡ್ತಾರಲ್ಲ, ಅವ್ರು ಓಟ್ ಹಾಕಿದ್ರೆ ಗೆದ್ಕೊಬಿಡ್ತಾ ಇದ್ವಿ. ಹಾಗಾಗಿ ಡೆವಲಪ್ಮೆಂಟ್ಗೆ ರಾಜಕಾರಣಕ್ಕೆ ಸಂಬಂಧ ಇಲ್ದಂಗೆ ಆಗ್ಬಿಟ್ಟೈತೆ. ಡೆವಲಪ್ಮೆಂಟ್ಗೆ ರಾಜಕಾರಣಕ್ಕೆ ಸಂಬಂಧ ಇಲ್ಲ. ಆ ಡಿಕ್ಲೇರ್ ಆದಾಗ ಅಲ್ಲಿನ ಜಾತಿ ಲೆಕ್ಕಾಚಾರಗಳು, ಅಲ್ಲಿನ ಊರು ಲೆಕ್ಕಾಚಾರಗಳು, ನಮ್ಮ ಜೊತೆ ಇರೋ ಲೀಡರ್ಸು, ನಾವು ಹೆಂಗೆ ಜನಗಳ ಹತ್ರ ಹೋಗ್ತೀವಿ ಅನ್ನೋದು ಮಾತ್ರ ಉಳ್ಕೊಂಡದೆ. ಕೆಲಸ ಮಾಡಿದ್ದು ಲೆಕ್ಕಕ್ಕೆ ಬರ್ತಾ ಇಲ್ಲ. ನಾನೇ ಸಾಕ್ಷಿ. ₹1 ದುಡ್ಡು ಮುಡ್ದೆ ರಾಜಕಾರಣದಲ್ಲೇ ಇರಬೇಕು ಅಂತ ನಿರ್ಧಾರ ಮಾಡಿರೋ ನಾನು.
ನನಗೆ ನೋಡಿ, ನಾನು ಬಂದ್ರೆ ಎಲ್ಲ ನನ್ನ ವಿರುದ್ಧ ಒಂದಾಗ್ಬಿಡ್ತಾರೆ. ನೆನ್ನೆ ಒಂದು ಪ್ರೆಸ್ ಮೀಟ್ ಆಗಿರ್ಬೇಕು ಚಿಕ್ಕದಾಗಿ. ಆ? ಹಿಂಗೆ ಏನ ನನ್ನ ಮೇಲೆ ಒಂದಾಗೋದು. ಆ ಹೇಳಿದ್ದೀನಿ, ನೀವುಗಳು ಒಂದಾಗ್ರಿ. ಮಾಲೂರ್ ಜನತೆ ಒಂದಾಗ್ಬೇಕು ಈ ಸಲಿ. ಆ ಏನ ಮಾಡ್ಬೇಕು, ಈ ಭ್ರಷ್ಟಾಚಾರ ತೊಲಗ್ ಹೋಗ್ಬೇಕು ಅಂದ್ರೆ ಮಾಲೂರ್ ಜನ ಒಂದಾಗ್ಬೇಕು. ಲೀಡರ್ಗಳೆಲ್ಲ ಯಾರೋ 3-4 ಜನ ಒಂದಾಗಿ ಪ್ರೆಸ್ ಮೀಟ್ ಮಾಡಿದ್ರೆ ಆಗಲ್ಲಣ್ಣ. ಜನಕ್ ಮನ್ಸಿಗೆ ಬಂದ್ಬಿಟ್ರೆ ಹೊಟ್ಟೆ ಹೋಯ್ತು. ಹಂಗಾಗಿ ನೀವುಗಳೆಲ್ಲ ಮಾತಾಡ್ತಾ ಇರೋದೇ ಒಂದ್ ದೊಡ್ಡದು. ಇವತ್ತು ಬಿಜೆಪಿ ಅಂದ್ರೆ ದೂರ ಇರ್ತಾ ಇದ್ರೆ ಎಲ್ಲ ಮುಸ್ಲಿಂ ಬಾಂಧವರು ಇಲ್ಲ ಮಂಜುನಾಥ್ ಗೌಡ ಬೇಕು ನಮ್ಗೆ ಮಾಲೂರಲ್ಲಿ ಅಂತ ನಿಂತ್ಕೊಂಡಿದ್ದಾರೆ. ನೀವುಗಳು ಇವತ್ತಿಂದ ಶುರು ಮಾಡ್ರಿ. ಇನ್ನು 2 ವರ್ಷಕ್ಕೆ ಕಾಂಗ್ರೆಸ್ ಏಜೆಂಟ್ಗಳು ಹಾಕೋರಲ್ಲ ಕೆಲವು ಊರಲ್ಲಿ, ಹಂಗಾಗ್ತದೆ. ಎಲ್ಲಿ ಮುಸ್ಲಿಮ್ಸ್ ಇರೋ ಊರಲ್ಲೇನೆ ಆಗ್ತದೆ. ಇವ್ರು ಮಾಡ್ತಾರ ಲೂಟಿ ನಾನು ನೋಡಿ ಯಾರು ತಡೆಯಲ್ಲ. ಆ ಮಟ್ಟಕ್ಕೆ ಒಟ್ಟಾಗವ್ರೆ. ಕೊಂಡ್ಶೆಟ್ಟಹಳ್ಳಿಲಿ ಪಾಪ ಅಷ್ಟು 900 ಓಟ್ ಹಾಕಿದ್ರೆ ಅವ್ರ ಜಮೀನುಗಳಿಗೆಲ್ಲ ತೀಟೆ ಇಟ್ಟಿ, ಕ್ರೆಷರ್ಗಳಿಗೆ ತೀಟೆ ಮಾಡಿ ದಿನಾ ಪಜೀತಿ ಹೇಳಿದ್ರೆ ಅವರೆಲ್ಲ ತೋಡ್ಕೊಂಡ್ರು. ಹಾಗಾಗಿ ನೀವು ಇನಿಷಿಯೇಟಿವ್ ತಗೊಳ್ರಿ. ನೀವು ಈ ವೇಮಣ್ಣವ್ರು ಹೇಳ್ದಂಗೆ ಇದಕ್ಕೆಲ್ಲ ಮುಸ್ಲಿಮ್ಸ್ ಲೀಡರ್ಸೇ ನೀವೇ ಒಂದು ಕಮಿಟಿ ಮಾಡ್ಕೋಬೇಕು. ಯಾವ್ಯಾವ ಸಮಯ ಇರುತ್ತೆ, 41 ಊರೈತೆ ಮುಸ್ಲಿಮ್ಸ್ ಇರೋ ಊರು. ಎಲ್ಲ ಹೋಗ್ರಿ, ಅರ್ಧ ಅವರ್ ಮಾತಾಡ್ರಿ. ಇಲ್ದಿದ್ದೇನು ಹೇಳ್ಬೇಡ್ರಿ, ಇರೋದು ಹೇಳ್ರಿ. ಮುಂದೆ ಏನಾಗ್ತದೆ ಹೇಳ್ರಿ. ನಾನು ಬಿಜೆಪಿಲಿ ಇರೋ ತನಕನೂ ಒಂದು ಸಣ್ಣ ಸಮಸ್ಯೆ ಕೂಡ ಇಲ್ಲ, ಆಗಲ್ಲ. ನಾನು ಬರವಣಿಗೆ ಕೊಡ್ತೀನಿ, ಏನಾಗಲ್ಲ. ಮೋದಿಯವರು ಸಹ ಇದುವರೆಗೂ ಎಲ್ಲೇ ನಿಂತು ಸಮುದಾಯದ ಬಗ್ಗೆ ಮಾತಾಡೇ ಇಲ್ಲ. ಅವ್ರು ಎಷ್ಟು ವರ್ಷ ಆಯ್ತು, ಇವತ್ತು ರಾಜಕೀಯಕ್ಕೆ ಬಂದು 30-40 ವರ್ಷ ಆಗಿರ್ಬೇಕು. ಸುಮ್ಮನೆ ಎಲ್ಲ ಹೇಳ್ಕೊಂಡು ತಿರ್ಗೋದು. ನಾವೆಲ್ಲ ಒಟ್ಟಿಗಿರ್ಬೇಕು. ಅವ್ರು ಹೇಳೋದಿಷ್ಟೇ, ದೇಶ ಮೊದಲು, ಆಮೇಲೆ ನಾವೆಲ್ಲ. ಕರಪ್ಷನ್ ಬೇಡ, ದೇಶದ್ರೋಹಿಗಳಿಗೆ ಇಲ್ಲಿ ಜಾಗ ಇಲ್ಲ. ತಪ್ಪೇನಿದೆ? ನಾನು ದೇಶದ್ರೋಹದ ಕೆಲಸ ಮಾಡಿದ್ರೆ ನಾನು ಬೇಡ ಅಂತ ಹೇಳ್ತಾ ಇರೋದವ್ರು. ನಾನು ಇಲ್ಲಿ ತಿಂದು ಬೇರೆ ದೇಶಕ್ಕೆ ಹೋಗಿ ಇಲ್ಲಿಂದೆಲ್ಲ ನಾನು ಸಹಾಯ ಮಾಡಿದ್ರೆ ನಾನು ಸರಿಯಿಲ್ಲ ಅಂತ ಹೇಳಿರೋದು. ಎಲ್ಲ ಒಳ್ಳೇದಾಗ್ತದಣ್ಣ. ಹಬ್ಬ ಅಂದ್ರೆ ಇವೆಲ್ಲ ಈ ಜಾತಿ ಪಾತಿ ಧರ್ಮ ಎಲ್ಲ ಇನ್ನು 5 ವರ್ಷ 10 ವರ್ಷ ನಡೀತದಷ್ಟೇ. ಆಮೇಲೆ ಏನಾಗ್ತದೆ ಗೊತ್ತಾ, ಅವೆಲ್ಲ ಒಟ್ಟೋಗಿರ್ತದೆ. ನಾವೆಲ್ಲ ಒಂದು ಡೆವಲಪ್ಮೆಂಟ್ ಒಂದೇ ಉಳಿಬೇಕು ಅನ್ನೋ ಕಾಲ ಬರ್ತದೆ. ಅದಕ್ಕೆ ನಾವೆಲ್ಲ ಕಾಯ್ಬೇಕು. ಆಗ್ಬೋದಾ? ಹಾಗೆ ಆಗ್ತದೆ. ಅವೆಲ್ಲ ಆಗೋದೇ ಇಲ್ಲ. ಟಿವಿಗಳು ವಾಟ್ಸಪ್ ಅಲ್ಲಿ ಹೇಳೋದೆಲ್ಲ ನಿಜ ಅಲ್ಲ. ನಿಮ್ ಮನ್ಸಲ್ಲಿ ಇತ್ತಲ್ಲ, ಇದೇ ನಿಜ.